ನೋಡಿ ಇಲ್ಲಿ ಗೊತ್ತಾಗತ್ತಾ, ಇದಕ್ಕೆ ಇಂಟರ್ನಲ್ ಕನೆಕ್ಟೆಡ್ ಇವುಗಳೆಲ್ಲ. ಹೌದು, ಆ ಫೋರ್ಸ್ಗೆ ಇದೇನಾಗ್ತಿತ್ತು, ಫಂಟ್ ಹಾರ್ತಾ ಇತ್ತು. ಹೌದಾ, ಕಾರಂಜಿ ಹಾರ್ತಾ ಇತ್ತು. ಬ್ಯೂಟಿಫುಲ್ ಆಗಿರೋದು ನೋಡಿ. ಸ್ನಾನ ಮಾಡ್ಕೊಂಡೆಲ್ಲ ಶಾಂಪು ಎಲ್ಲ ಎಲ್ಲಿ ಹಾಕಿದ್ರೆ, ದಯವಿಟ್ಟು ಇಲ್ಲಿಗೆ ಬಂದರೆ ದೇವಗಂಗೆಗೆ ಸ್ನಾನ ಮಾಡ್ಕೊಂಡಾದ ನಂತರ ಹೊರಗಡೆ ತಗೊಂಡೋಗಿ. ಅದನ್ನೇ ಹೇಳಬೇಕು. ಈಗ ಇಲ್ಲೊಂದು ವಿಶೇಷತೆ ಏನಿದೆ ಹೇಳ್ತೀನಿ. ಏನು ಈ ಕಡೆಗೆ 4 ಸುತ್ತು ಇಳಿದು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕಂಪ್ಲೀಟ್ ಇದಾಗಿದೆ. ನಾನು ಚೆನ್ನಾಗಿ ಇಳಿದು ನೋಡಿದ್ದೀನಿ. 4 ಬಸವಗಳಿದ್ದಾವೆ ಇಲ್ಲಿ ಕೂಡ. ಫಾಂಟೆ ನಿಂತು ಕೈ ಇಟ್ಟು ನೋಡಿ, ಅಲ್ಲಿ ಇದು ಕೂಡ ಫಾಂಟೆ. ಓಕೆ, ಅಂದರೆ ಈ ಸಿಸ್ಟಮ್ ಹಾಳಾಗಿದೆ. ಬಿದ್ದಿರ್ತಕ್ಕಂಥ ನೀರು ಹಿಂಗೆ ಹೋಗ್ಬಿಡುತ್ತೆ. ಈ ಫಾಂಟಿಂದ ಹರಿಯುತ್ತಲ್ಲ ಸರ್, ನೀರು ಹರಿತಾ ಇದೆ ನೋಡಿ. ಈಗ ಹಾರಿದ ಮೇಲೆ ನೀರು ಬೀಳೋದು ಇಲ್ಲಿಗೆ. ಹೌದು ಹೌದು, ಇಲ್ಲೆಲ್ಲ ಬೀಳ್ತಲ್ಲ, ಹಿಂಗೆ ಹರಿದು ಹೋಗೋದು. ಕಾರಂಜಿ ಕಾನ್ಸೆಪ್ಟ್ ನೋಡಿ ಸರ್. ಕಾನ್ಸೆಪ್ಟ್ ಎಲ್ಲಿಂದ ಬಂತು ಇವ್ರಿಗೆ? ಆ ಥರ ಐಡಿಯಾಲಜಿ ಎಲ್ಲ ಬ್ಯೂಟಿಫುಲ್ ಆಗಿರೋದು ನೋಡಿ. ಸ್ನಾನ ಮಾಡ್ಕೊಂಡೆಲ್ಲ ಶಾಂಪು ಎಲ್ಲ ಎಲ್ಲಿ ಹಾಕಿದ್ರೆ, ದಯವಿಟ್ಟು ಇಲ್ಲಿಗೆ ಬಂದರೆ ದೇವಗಂಗೆಗೆ ಸ್ನಾನ ಮಾಡ್ಕೊಂಡಾದ ನಂತರ ಹೊರಗಡೆ ತಗೊಂಡೋಗಿ. ಅದನ್ನೇ ಹೇಳಬೇಕು, ಅದನ್ನೇ ಇದ್ರೊಳಗೆ ಹೇಳಿ. ಹೌದು, ಇಲ್ಲಿ ಬಂದು ಸ್ನಾನ ಮಾಡ್ತೀರಾ, ಇದನ್ನು ಕೊನೆಯ ಪಕ್ಷ ಅದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಈ ರೀತಿ ಎಲ್ಲ ಹಾಕಬೇಡಿ, ಹಾಳಾಗತ್ತೇವೆ ಅಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಬರ್ತಾರೆ, ಸ್ನಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲೇ ಬಾಟ್ಲಿಗಳನ್ನು ಒಗಿತಾರೆ ಎಷ್ಟೋ ಜನ, ಗೊತ್ತಾಯ್ತಾ. ಆಮೇಲೆ ಅವರು ಇದು ಮಾಡಿರ್ತಾರಲ್ಲ, ಈ ಅದೇನು ಮಾಡ್ತಾರಲ್ಲ, ಅದು ತಂಬಾಕು ಚೀಟನ್ನು ಇಲ್ಲೇ ಬಿಸಾಕಿರ್ತಾರೆ. ಸಿಗರೇಟ್ ಸೇರ್ತಾರೆ, ಇಲ್ಲೇ ಬಿಸಾಕ್ತಾರೆ. ಅವ್ರಿಗೆ ಸೇರ್ಲಿಕ್ಕೆ ಬೇಡ ಅಂತ ಅನ್ನೋದಿಲ್ಲ, ಹೊರಗಡೆ ಸೇರ್ಬೋದು, ಹಾಕ್ಬೋದು. ಇಲ್ಲೇ ಎಲ್ಲ ಮಾಡ್ತಾರೆ. ಆಮೇಲೆ ಊಟ ಮಾಡ್ತಾರೆ, ತಟ್ಟೆಗಳನ್ನೆಲ್ಲ ಇಲ್ಲೇ ಹಾಕಿರ್ತಾರೆ. ಸೊ ಅವ್ರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ಆದಷ್ಟು ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಮತ್ತು ಗಂಗಾಧರೇಶ್ವರಿ ಇರ್ತಕ್ಕಂಥ ಸ್ಥಳ. ಈ ಪಾವಿತ್ರ್ಯವನ್ನು ಕಾಪಾಡ್ಕೋಬೇಕು. ನೀವೆಲ್ಲರೂ ಬಂದು ನೋಡಿ. ನಾವು ಬೇಡ ಅಂತ ಅನ್ನೋದಿಲ್ಲ, ಇಲ್ಲಿ ಸ್ನಾನವನ್ನು ಮಾಡಿ, ನಾವು ಬೇಡ ಅಂತ ಅನ್ನೋದಿಲ್ಲ. ಆದರೆ ಇಲ್ಲೇ ಆದಷ್ಟು ಈ ಕಸವನ್ನು ಹಾಕುವಂಥ ಕೆಲಸ ಮಾಡಬೇಡ್ರಿ. ಇದು ಭಾರತೀಯರ ಲಕ್ಷಣ ಅಂತ ಅನಿಸ್ಕೋಬೇಡ್ರಿ ಮಾರಾಯರೇ, ನಾನು ಅಷ್ಟೇ ಕೇಳೋದು. ಕಲ್ಲುಗಳನ್ನೇ ಕಿತ್ತುಬಿಟ್ಟ ಅವ್ರು ನಿಂತ್ಕೊಂಡ್ಬಿಟ್ಟು ಇದು ಇವ್ರಿಗಂತೂ ಕಲ್ಲು ಹಾಕ್ಲಿಕ್ಕಾಗಲ್ಲ. ಕಲ್ಲು ಹಾಕಿರ್ತಕ್ಕಂಥದ್ದನ್ನ ಇವ್ರಿಗೆ ಕಿತ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟರು? ನೋಡಿ ಇಲ್ಲಿ ಗೊತ್ತಾಗತ್ತಾ, ಇದಕ್ಕೆ ಇಂಟರ್ನಲ್ ಕನೆಕ್ಟೆಡ್ ಇವುಗಳೆಲ್ಲ. ಹೌದು, ಆ ಫೋರ್ಸ್ಗೆ ಇದೇನಾಗ್ತಿತ್ತು, ಫಂಟ್ ಹಾರ್ತಾ ಇತ್ತು. ಹೌದಾ, ಕಾರಂಜಿ ಹಾರ್ತಾ ಇತ್ತು. ನೋಡಿ, ಇದು ಸುತ್ತು ಇರ್ತಕ್ಕಂಥದ್ದು. ಪೈಪ್ ಇಲ್ಲ, ಏನಿಲ್ಲ. ಪೈಪ್ ಹಾಕಿರ್ತಾರೆ, ಅಲ್ಲಿಂದ ಪೈಪು, ಗೊತ್ತಾಯ್ತಾ. ಇದು ನೋಡಿ, ಇದು ಮುಸ್ಲಿಂ ವಾಸ್ತುಶೈಲಿ ಅಂತ ಹೇಳ್ತೀವಿ ನಾವು. ಇಸ್ಲಾಮಿಕ್ ವಾಸ್ತುಶೈಲಿ ಬಂದಿರತಕ್ಕಂಥದ್ದು ನೋಡಿ. ಇದು ಇಸ್ಲಾಮಿಕ್ ವಾಸ್ತುಶೈಲಿ. ಇಲ್ಲೇ ಹಿಂದೂ ವಾಸ್ತುಶೈಲಿ ಇದೆ, ಮುಸ್ಲಿಂ ವಾಸ್ತುಶೈಲಿ ಇದೆ. ಅವಾಗೆಲ್ಲ ಮುಸ್ಲಿಮ್ಸು ಆಲ್ರೆಡಿ ಬಂದಿದ್ದರು, ಅವ್ರನ್ನ ಕೆಲಸಕ್ಕೆ ನಾವು ತಗೊಳ್ತಾ ಇದ್ವಿ. ಅವರು ಕೂಡ ವಾಸ್ತು ರಚನೆಯಲ್ಲಿ ಬಹಳ ಅಪೂರ್ವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಮಗೆ ಇಸ್ಲಾಮಿಕ್ ಮತ್ತು ಹಿಂದೂ ಶೈಲಿ ಅಂತ ಹೇಳ್ಕೊಂಡ್ಬಿಟ್ಟು ಇಲ್ಲೇ ಆರಂಭ ಆಯಿತು. ಇಲ್ಲೇ ನಮ್ಮ ದೇವಸ್ಥಾನಗಳಲ್ಲಿ ಕೂಡ ಅವರು ಹಿಂದೂ ಮತ್ತು ಇಸ್ಲಾಮಿಕ್ ವಾಸ್ತುಶೈಲಿಯನ್ನು ಕೂಡ ನಾವು ನೋಡ್ತೀವಿ. ಈ ಫಾಂಟಿನಲ್ಲಿ ಕೂಡ ಅವ್ರ ಶೈಲಿಯನ್ನು ನೋಡ್ತೀವಿ. ಅವುಗಳದೇ ಆಗಿರ್ತಕ್ಕಂಥ ಒಂದು ವಾಸ್ತುಶೈಲಿ ಅಂತ ಇರುತ್ತೆ. ಇದೇ ರೀತಿಯಾಗಿರಬೇಕು ಕಟ್ಟಡಗಳು, ಹೀಗೆ ಇರಬೇಕು ಅಂತಿರುತ್ತೆ. ಫಾಂಟ್ಗಳು ಇದೇ ರೀತಿಯಾಗಿರಬೇಕು ಅಂತ ಇರುತ್ತೆ. ಅಲ್ಲಿ ಫಾಂಟ್ ನೋಡಿದೆಯಲ್ಲ ನೀನು, ಅಲ್ಲಿ ತೋರಿಸಿದಲ್ಲ, ಅಲ್ಲೇ ಏನು ತುಳಸಿ ಕಟ್ಟೆ ನೋಡಿದಿ. ಆ ತುಳಸಿ ಕಟ್ಟೆಗೂ ಇದಕ್ಕೂ ಡಿಫ್ರೆನ್ಸ್ ನೋಡು. ಅರಮನೆ ಕೊಪ್ಪದಲ್ಲಿ ನೋಡಿದೆಯಲ್ಲ, ಇದು ನೋಡಿ, ಈ ಹೂವಿನ ಕಲ್ಪನೆ ಯಾವ ರೀತಿ ಇದೆ, ಪಕಳೆಗಳು ಯಾವ ರೀತಿ ಇದೆ, ಅಲ್ಲಿರ್ತಕ್ಕಂಥ ಪಕಳೆಗೆ ಯಾವ ರೀತಿ ಇತ್ತು, ಡಿಫ್ರೆಂಟ್ ಅಲಂಕಾರಿಕವಾಗಿ ಕಾಣಿಸ್ಬೇಕಿತ್ತು, ಅಟ್ರಾಕ್ಟ್ ಆಗಬೇಕಿತ್ತು. ಓಕೆ, ಈ ಫಾಂಟ್ನಿಂದ ಬರ್ತಾ ಇತ್ತು. ಸಪ್ತಕೊಳಗಳು ಅಂತ ಹೇಳ್ತಾರೆ ಇಲ್ಲೇ. ದೇವಗಂಗೆ ಸಪ್ತಕೊಳಗಳು ಅಂದರೆ ಫೇಮಸ್. ಇದನ್ನೇ ನೋಡಿ ವಿಶ್ವೇಶ್ವರಯ್ಯವರು, ಇದನ್ನು ನೋಡಿಕೊಂಡೆ ವಿಶ್ವೇಶ್ವರಯ್ಯವರು ಯಾಕೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಅಂಥೇಳಿ KRSನಲ್ಲಿ ಆ ಕಾರಂಜಿಯನ್ನು ಮಾಡಿದ್ರು. ಯಾವಾಗಲೂ ನೆನಪಿಟ್ಕೊಳ್ಳಿ, ನಮ್ಮ ಹಿರಿಯರು ಏನು ಮಾಡಿದ್ರೋ ಅದನ್ನು ನಾವು ಫಾಲೋ ಮಾಡ್ತಾ ಬಂದಿದ್ದೀವಿ, ಸುಧಾರಣೆ ಮಾಡ್ತಾ ಬಂದಿದ್ದೀವಿ ಹೊರತು ಹಿರಿಯರನ್ನು ಬಿಟ್ಟು. ಅದರಿಂದ ನಾನು ಯಾವಾಗಲೂ ಹೇಳೋದಂದರೆ, ನೀವು ಹಿರಿಯರ ಹೆಗಲ ಮೇಲೆ ಕೂತು ನೀವು ವಿಸ್ತಾರತೆಯನ್ನು ನೋಡಿ, ಹಿರಿಯರನ್ನು ತೆಗಳೋದಲ್ಲ. ಹೌದು, ಹಿರಿಯರ ಹೆಗಲ ಮೇಲೆ ಕೂತ್ಕೊಂಡ್ರೆ ವಿಸ್ತಾರವಾಗಿ ಕಾಣಿಸುತ್ತೆ. ಅದನ್ನು ಬಿಟ್ಕೊಂಡ್ಬಿಟ್ಟು ಅದು ಹೆಗಲಿಂದ ಇಳಿದು, ಅಂದರೆ ಅವರನ್ನು ಬಿಟ್ಟು ನೀನು ಮಾತಾಡಿದ್ದೆ ಆದರೆ ನಿನಗೆ ಅಸ್ತಿತ್ವ ಇಲ್ಲ. ಕರೆಕ್ಟ್. ನಿನಗೆ ಕಾಣಿಸುವಂಥದ್ದು ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರ. ಅದರಿಂದ ಹಿರಿಯರ ಹೆಗಲ ಮೇಲೆ ಕೂತು ನೋಡು. ನಮ್ಮ ಹಿರಿಯರು ಯಾವುದಕ್ಕೇನು ಕಡಿಮೆ ಇಲ್ಲ ಸರ್, ಯಾವುದಕ್ಕೂ ಕಡಿಮೆ ಇಲ್ಲ ಸರ್. ನೀವೇನಾದ್ರೂ ನೋಡ್ದಂಗೆ ಇದು ವರ್ಕ್ ಆಗ್ತಾ ಇತ್ತಾ, ವರ್ಕಿಂಗ್ ಕಂಡೀಷನ್ ಇತ್ತಾ ಕಾರಂಜಿ? ಇಲ್ಲ ಅಂದರೆ ತೆಗೆದಿರ್ತಕ್ಕಂಥ ಇವು ಇದ್ವಲ್ಲ, ನಾವು ನೋಡಿದ್ವಿ ಅದನ್ನು.
ಏನು ಈ ಅದೇ ತಾಮ್ರದ್ದು ಟ್ಯೂಬ್ಗಳು. ಹೌದೌದು, ಓಕೆ. ತಾಮ್ರದ ಟ್ಯೂಬ್ಗಳು ನೋಡ್ತೀವಿ. ಅಂದ್ರೆ ಬೇಕಂತ ತೆಗ್ದಿದ್ದ ಅಥವಾ ಯಾರು ಬೇಕಂತ ತಾಮ್ರ ಕೊಟ್ರೆ ನಿಮ್ಗೆ ದುಡ್ಡು ಸಿಗೋದಿಲ್ಲೇನ? ಈಗ ಏನಂದ್ರೆ ದುಡ್ಡು ಸಿಗಬೇಕು, ದುಡ್ಡು ಮಾಡಲಿಕ್ಕೆ ನಿನ್ನ ಕರೆನ್ಸಿ ಬೇಕು, ಇದು ಅವನಿಗೆ ಬೇಕು. ಇದೊಂದು ಕೊಡ್ತೀನಿ ಅಂತ ಕಣದ ರಾತ್ರಿ ಕಿತ್ಕೊಂಡು ಹೋಗೋರು ಇರ್ತಾರೆ. ಯಾಕೆ ಹೇಳು? ದುಡ್ಡು ಕೊಡ್ತೀವಿ ಅಂತ. ಇಲ್ಲೆಲ್ಲ ಕಾಯ್ತಾರೆ, ಇದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಿಗೆ ಇದೆ, ಅವರು ಕಾಯ್ತಾರೆ ಅಂತ ಹೇಳಿ ಇದು ಉಳಿದಿದೆ. ಇಲ್ಲಾಂದ್ರೆ ಇದು ಹೋಗೋದು, ಇಲ್ಲಾಂದ್ರೆ ಇಲ್ಲಿ ಹೋದದ್ದು ಲೆಕ್ಕವೇ ಇಲ್ಲ. ಇಲ್ಲಿ ಹೋದದ್ದು ಲೆಕ್ಕ ಇಲ್ಲ. ನಿನಗೆ ಅಂಥ ಅವಶೇಷಗಳನ್ನ ಎಷ್ಟು ಬೇಕು ನಾನು ತೋರಿಸ್ತೀನಿ. 4 ದಿವಸ ಆದರೂ ಅವಶೇಷಗಳು ನೋಡುವುದೇ ಮುಗಿದಿಲ್ಲ ಇಲ್ಲಿ, ಅಷ್ಟು ಅವಶೇಷಗಳಿದೆ. ಎಷ್ಟು ಕಡೆಯಿಂದ ಎಂಟ್ರಿ ಇತ್ತು? ಇಲ್ಲ ಇದು ಸಪ್ತಕೊಳ ಏನು ಎಂಟ್ರಿ ಎರಡು ಕಡೆಗೆ ಎರಡು ಕಡೆಯಿಂದಲೂ ಬರ್ಬೋದಿತ್ತು. ಹೌದು. ಬಸವನ ಬೇಡ ಅಂತಲೂ ಹೇಳ್ತಾರೆ ಈ ಕಡೆಗೆ. ಇದು ಎಲೆಕೊಪ್ಪ, ಎಲೆ ಲೆಕ್ಕಲ್ಲಷ್ಟು ಸಿಗ್ತಾ ಇತ್ತಂತೆ, ವೀಳ್ಯದೆಲೆ. ಅವಕ್ಕೆಲ್ಲ ಒಂದೊಂದು ಇದು ಇದೆ ಇದಕ್ಕೆ, ಪ್ರತಿಯೊಂದು ಇದಕ್ಕೆ. ನಾ ಹೇಳಿದ್ನಲ್ಲ, ಸೋಮವಾರಪೇಟೆ, ಮಂಗಳವಾರಪೇಟೆ, ಗುಜರಿಪೇಟೆ ಹಿಂಗೆಲ್ಲ ಹೇಳ್ತಾ ಬಂದಲ್ಲ, ಆ ಪೇಟೆಗಳು ಎಲ್ಲವೂ ಕೂಡ ಅದೇ ಹೆಸರಿಂದ ಇವತ್ತು ಕರೀತಾ ಇದ್ದಾರೆ. ನಾವು ಸೇಫು, ಯಾಕೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ. ಇದು ಇನ್ನೊಂದು ಕೊಳ ಇದೆ. ಈಗ ಈ ಕಡೆ ಬಾ, ಈಗ ಇಲ್ಲಿ ಬಾ. ಹಾಂ, ಈ ಕಡೆ ಸಪ್ತಕೊಳದಲ್ಲಿ ಇದೊಂದು ಡಿಫ್ರೆಂಟ್ ಆಗಿದೆ. ಇದು ಕೂಡ ಫಾಂಟೆ, ನಿಂತು ಕೈ ಇಟ್ಟು ನೋಡು ಅಲ್ಲಿ, ಇದು ಕೂಡ ಫಾಂಟೆ. ಓಕೆ, ಅಂದರೆ ಈ ಸಿಸ್ಟಮ್ ಹಾಳಾಗಿದೆ. ಬಿದ್ದಿರ್ತಕ್ಕಂಥ ನೀರು ಹಿಂಗೆ ಹೋಗ್ಬಿಡುತ್ತೆ. ಈ ಫಾಂಟಿಂದ ಹರಿಯುತ್ತಲ್ಲ ಸರ್, ನೀರು ಹರಿತಾ ಇದೆ ನೋಡಿ ಇವಾಗ್ಲೂ. ಈಗ ಹಾರಿದ ಮೇಲೆ ನೀರು ಬೀಳೋದು ಇಲ್ಲಿಗೆ, ಇಲ್ಲೆಲ್ಲ ಬೀಳ್ತಲ್ಲ, ಹಿಂಗೆ ಹರಿದು ಹೋಗುತ್ತೆ. ಅದು ಹೋಗಿ ಅದು ಕನೆಕ್ಟ್ ಮತ್ತೆ ಅಲ್ಲೇ ಕನೆಕ್ಟ್ ಆಗುತ್ತೆ. ಈಗ ಇಲ್ಲಂತ ತೋರಿಸ್ತೀನಿ ನಿಮಗೆ, ಎಲ್ಲ ಡಿಫ್ರೆಂಟ್ ಆಗಿದೆ ನೋಡಿ. ನೀನು ನೋಡಿದೆಲ್ಲ ಮೊನ್ನೆ ಅವ್ರದ್ದು ನೋಡಿದೆಲ್ಲ ಅಲ್ಲೇ ಆ ಒಂದು ಡಿಸೈನ್ ಇಲ್ಲಿ ಕಾಣಿಸುತ್ತೆ. ಓಕೆನಾ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಕಾರಂಜಿ ಕಾನ್ಸೆಪ್ಟ್ ನೋಡಿ ಸರ್, ಕಾನ್ಸೆಪ್ಟ್ ಎಲ್ಲಿಂದ ಬಂತು ಇವ್ರಿಗೆ? ಆ ಥರ ಐಡಿಯಾಲಜಿ ಎಲ್ಲ ನಮ್ಮವರು ತುಂಬ ರಸಿಕರಾಗಿದ್ದರು, ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಗೊತ್ತಾಯ್ತಾ? ಈಗ ಇಲ್ಲೊಂದು ವಿಶೇಷತೆ ಏನಿದೆ ಹೇಳ್ತೀನಿ. ಏನು ಈ ಕಡೆಗೆ 4 ಸುತ್ತು ಇಳಿದು ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಕಂಪ್ಲೀಟ್ ಇದಾಗಿದೆ. ನಾನು ಚೆನ್ನಾಗಿ ಇಳಿದು ನೋಡಿದ್ದೀನಿ. ಇದನ್ನು 4 ಬಸವಗಳಿದ್ದಾವೆ ಇಲ್ಲಿ ಒಳಗಡೆಗೆ 4 ಬಸವಗಳು. ಚಿಕ್ಕದ ದೊಡ್ಡದ? ಚಿಕ್ಕದು ಇಷ್ಟಿಷ್ಟು. ಅದರ ಬಾಯಿಂದ ನೀರು ಸಿಡಿಯುತ್ತೆ. ಅದು ಬಹಳ ವಿಶೇಷ, ಅಂದ್ರೆ ಆಳದಲ್ಲಿದೆ. ನಾ ಇಳಿದು ನೋಡಿದ್ದೀನಿ. ಇವತ್ತು ಕೂಡ ಇಳಿದು ಬಿಟ್ಟ ಬಸವನ ಮೇಲೆ ಕೈ ಇಡಬಹುದು. ಒಂದಿಷ್ಟು ಅಷ್ಟೇ. ಬಸವನ ಬಾಯಿಂದ ನೀರು ಬರೋದು 4 ಸುತ್ತು. ಅದನ್ನು ನೋಡಿದ್ರೆ ಚೆಂದ ಅಲ್ವಾ? ಹಾಗೆ ಅದು ಇದೊಂದು ಇದು ಬಹಳ ಚಂದ ಇದು. ಬಸವ 4 ಬಸವ ಇದ್ದಾನೆ ಆ ಕಡೆಗೆ ಸುತ್ತು. ನಾನು ನೋಡಿದ್ದೀನಿ ಪ್ರಕಾರ ಇಲ್ಲ 4 ಬಸವ. ಅಂದರೆ 4 ಇದ್ರೆ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ. ಹೌದಾ? ಸ್ಕ್ವೇರ್ ಅಂದರೆ ಅವು ಕೂಡ್ಕೋಬೇಕಲ್ಲ. ಸರಿ, ಇಲ್ಲೊಂದು ಇದೆಯಲ್ಲ, ಇದೇನು ಶಿವಲಿಂಗನ? ಅಲ್ಲೇ ಬಸವ ಬರುತ್ತೆ ಕೆಳಗಡೆನೆ. ಬಸವನ ಬಾಯಿನ ಇರ್ತಾ ಇದೆ ಸುತ್ತು. ಬಾಯಿ ಇದು ಬಸವನ ಬಾಯಿ ಸಿಗುತ್ತೆ. ಬನ್ನಿ ಸರ್ ನೋಡೋಣ. ನೋಡಿ ಅದೊಂದು ಫಾಂಟ್. ಇದು ಸ್ಟಾರ್ಸ್ ನಕ್ಷತ್ರ ಆಕಾರದಲ್ಲಿ ಇದೆ. ಆ ಕಡೆ ನೋಡೋಣ ಬನ್ನಿ. ಡಿಫ್ರೆಂಟ್ ಆಗಿ ಕೆಲವೊಂದು ರೌಂಡ್ ಶೇಪ್ ಇದೆ, ಕೆಲವೊಂದು ಸ್ಟಾರು, ಕೆಲವೊಂದು ಸ್ಕ್ವೇರು. ನಮ್ಮ ಪಿ ಶಂಕರ್ ನಾರಾಯಣರಾವ್ ಹೇಳ್ತಿದ್ರು ನನ್ನ ಹಿಸ್ಟೋರಿಯನ್ನು. ಅದು ಬೇದಿಂಗ್ ಅಂತ, ಸ್ನಾನಗ್ರಹ ಅಂತ ಅವ್ರು ಹೇಳ್ತಾ ಇದ್ರು. ನನಗೆ ಗೊತ್ತಿಲ್ಲ, ಅದು ಸ್ನಾನಗ್ರಹ. ಅದು
ಇದೆಲ್ಲ ನೋಡ್ಕೊಂಡ್ಬಿಟ್ಟು ನಂತರ ಇಲ್ಲಿ ಸ್ನಾನ ಮಾಡ್ತಾಯಿದ್ರು, ಆ ನೀರೆಲ್ಲ ಹೊರಗೆ ಹೋಗ್ತಿತ್ತು ಅಂತ ಹೇಳ್ತಾರೆ. ಇರಬಹುದು, ಇರದೇ ಇರಬಹುದು, ನನಗದು ಗೊತ್ತಿಲ್ಲ. ಹಿಸ್ಟಾರಿಕಲ್ ಆಗಿ ನಾನು ಐ ಕೆನಾಟ್ ಸಸ್ಪೆಕ್ಟ್, ಐ ಕೆನಾಟ್ ಪ್ರೆಸ್ಯೂಮ್ ಇಟ್, ಇರಬಹುದು ಅಂತ ಅಷ್ಟೇ ಹೇಳ್ತೀನಿ. ಹಿಸ್ಟಾರಿಕಲ್ ಆಗಿ ನನಗೆ ಗೊತ್ತಿಲ್ಲ. ನಾನು ಹಿಸ್ಟಾರಿಕಲ್ ಆಗಿ ಮಾತಾಡ್ತೀನಿ ಅಷ್ಟೇ. ಏನೇ ಇದ್ರೂ ಕೂಡ ಇರಬಹುದು ಸರ್, ಯಾಕೆಂದ್ರೆ ಇಲ್ಲೇ ಮಾಡಿದಾರಲ್ಲ, ಇಲ್ಲಿ ಬೇರೆ ಇದಕ್ಕೆ ಕನೆಕ್ಟೆಡ್, ನೋ ಡೌಟ್. ಇದೆಲ್ಲ ನೋಡ್ತೀವಲ್ಲ, ಇದು ಅವಾಗಿನ ಕಾಲ, ಅವಾಗಿಂದ ಇದು ಬಿದ್ದಿರ್ತಕ್ಕಂಥ, ಬಿತ್ತು ಮತ್ತೆ ವಾಪಸ್ ಕಟ್ಟಿದ್ರು. ಇದೆಲ್ಲವೂ ಕೂಡ ಆಗಿಂದೆ, ಇದರಲ್ಲಿ ಯಾವ ಡೌಟು ಇಲ್ಲ. ಹೌದೌದು. ಓಕೆ, ಸೂಪರ್. ಇಲ್ಲಿಗೆ ಹಾಗಾದ್ರೆ ಕೆಳದಿ ರಾಣಿ ಚೆನ್ನಮ್ಮನು ಬಂದಿದ್ದಾರೆ, ವೀರಮ್ಮಾಜಿನೂ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಸುಮಾರು ಇಲ್ಲೇ ವೀರಭದ್ರ ನಾಯಕ ಬಂದಾನೆ, ಶಿವಪ್ಪನಾಯಕ ಬಂದಾನೆ, ವೆಂಕಟಪ್ಪ ನಾಯಕ ಬಂದಿದ್ದಾನೆ, ಆಮೇಲೆ ಶಿವಪ್ಪನಾಯಕನ ಮಗ ಭದ್ರಪ್ಪ ನಾಯಕ ಬಂದಿದ್ದಾನೆ, ಅವರ ಹೆಂಡದಿರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆಮೇಲೆ ಭದ್ರಪ್ಪ ನಾಯಕ ನಂತರ ಬಂದಿರುವಂಥವನು ಸೋಮಶೇಖರ ನಾಯಕ ಬಂದಾನೆ, ಸೋಮಶೇಖರ ನಾಯಕನ ಹೆಂಡತಿ ಚೆನ್ನಮ್ಮಾಜಿ ಬಂದಿದ್ದಾಳೆ, ಚೆನ್ನಮ್ಮಾಜಿ ನಂತರ ಬಸಪ್ಪ ನಾಯಕ ಬಂದಾನೆ, ಬಸಪ್ಪ ನಾಯಕನ 4 ಜನ ಹೆಂಡತಿಯರು ಕೂಡ ಬಂದಿದ್ದಾರೆ. ಬಸಪ್ಪ ನಾಯಕನ ನಂತರ ಕಿರಿಯ ಸೋಮಶೇಖರ ನಾಯಕ ಬಂದಿದ್ದಾನೆ, ಇನ್ನೊಬ್ಬ ಕಿರಿಯ ಸೋಮಶೇಖರ ನಾಯಕ ಬರ್ತಾರೆ. ಆಮೇಲೆ ಬಂದಿರತಕ್ಕಂಥ ಇದು ಚಿಕ್ಕ ಬಸಪ್ಪ ನಾಯಕರು ಬರ್ತಾರೆ. ಚಿಕ್ಕ ಬಸಪ್ಪ ನಾಯಕನ ಹೆಂಡತಿಯರು 2 ಜನ ಇದ್ದರು, ಅವರೂ ಬಂದಿದ್ದಾರೆ. ಕೊನೆಯ ರಾಣಿ ವೀರಮ್ಮಾಜಿ ಇಲ್ಲೇ ಬಂದಿದ್ದಾಳೆ, ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾಳೆ. ಅದ್ಭುತವಾಗಿತ್ತು ಅದು. ಮತ್ತೆ ಇನ್ನೊಂದು ಕತೆ ಬರುತ್ತಲ್ಲ ಸರ್, ಕೆಳದಿ ಇತಿಹಾಸ ತಗೊಂಡಾಗ, ಆನಂದಪುರ ಚಂಪಕ ಸರಸ್ಸು, ಅದೇನದು ಸರ್? ಅದ್ರ ಬಗ್ಗೆ ಚಂಪಕ ಸರಸ್ಸಿ ಅಂತ ಹೇಳ್ಕೊಂಡು ನಾನೊಂದು ನಾಟಕವನ್ನೇ ಬರೆದಿದ್ದೀನಿ. ಓ ಹೌದಾ? ಚಂಪಕ ಅಂತ ಇತ್ತೀಚೆಗೆ ಅದು ಇವರು ಉದಯ ಕಲಾವಿದರೇನು ನಾವು ಇದು ಮಾಡ್ತೀವಿ ಅಂತ ಹೇಳ್ತಾರೆ, ವೆಂಕಟಪ್ಪ ನಾಯಕನ ಪ್ರೇಯಸಿ ಅಂತ ಹೇಳ್ಕೊಂಡು. ಅದ್ರ ಕತೆ ಇನ್ನೊಂದು ದಿವಸ ಹೇಳೋಣ ಅಂತ. ಹೌದಾ? ಅವರು ಇಲ್ಲಿ ಬಂದಿರ್ಬೋದಾ? ಹೇಗೆ? ಚಂಪಕ ಬರುವ ಚಾನ್ಸು ಬಹಳ ಕಮ್ಮಿ, ಯಾಕಂದರೆ ಅದು ನಡೆದಿರ್ತಕ್ಕಂಥ ಇಸ್ವಿ ಬೇರೆ. 1583ರಿಂದ 1629 ಆಡಳಿತ ಯಾರ್ದು? ವೆಂಕಟಪ್ಪ ನಾಯಕ. ಅದರಿಂದ ಇಲ್ಲಿ ಬರುವ ಚಾನ್ಸು ಇಲ್ಲ. ಓಕೆ, ವೆಂಕಟಪ್ಪ ನಾಯಕ ಹಾಗಾದ್ರೆ ಇಲ್ಲಿ ಬಂದಿರ್ಲಿಲ್ವಾ ಚಾನ್ಸಸ್? ವೆಂಕಟಪ್ಪ ನಾಯಕ ಬಂದ 1618ರಲ್ಲಿ ಇದು ಅಕ್ಯುಪೈ ಮಾಡಿದ. ಇದು ಹೊನ್ನೆ ಕಂಬಳಿ ಅರಸದ್ದು ಅಂತ ಆಲ್ರೆಡಿ ಹೇಳಿದೆ ನಾನು. ಹೊನ್ನೆ ಕಂಬಳಿ ಅರಸರಿಂದ ಇದನ್ನು ಕಸ್ಕೊಂಡ. ಇದು ಪ್ರಾಂತ್ಯ ಹೊನ್ನೆ ಕಂಬಳಿ ಅರಸರದ್ದು. 1618 ನಂತರ ಇದು ಕೆಳದಿಯವ್ರದ್ದು ಆಯಿತು ನಿಜ, ಆದರೆ ರಾಜಧಾನಿ ಆಗಲಿಲ್ಲ. ರಾಜಧಾನಿ ಆದ ಮೇಲೆ ಅದರ ಕಥೆ ಬೇರೆ ಆಯಿತು. 1,00,000 ಮನೆಗಳು, 1,00,001 ಮನೆಗಳು, 4 ಲಕ್ಷ ಜನಗಳು, 365 ದೇವಸ್ಥಾನಗಳು, 65 ಮಠಗಳಿಂದ ನಿರ್ಮಾಣವಾದಂಥ ಈ ಕೆಳದಿ ಇದು ಬಿದನೂರು ನಗರ ಆವತ್ತು ದೇಶ ವಿದೇಶದಲ್ಲಿ ಪ್ರಸಿದ್ಧ ಆಗಿತ್ತು. ಅರಮನೆಯಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ? ಬಿದನೂರು ಅರಮನೆಯಿಂದ, ಕೋಟೆ ಅರಮನೆಯಿಂದ ಕೇವಲ 2 ಕಿಲೋಮೀಟರ್ ಮಧ್ಯದಲ್ಲಿ ಬಂದ್ಬಿಟ್ರೆ. ಹೀಗೆ ಬಂದ್ಬಿಟ್ರೆ 4 ಕಿಲೋಮೀಟರ್. ಅಲ್ಲ, 2 ಕಿಲೋಮೀಟರ್ ದೂರದಿಂದ ಇಲ್ಲಿ ರಾಜಾರಾಣಿಯರು ಬಂದು ವಿಷಯವೇ ಅಲ್ಲ. ಯಾಕೆ ಅಂತಂದ್ರೆ ಇವ್ರಿಗೆ ಸಾರೋಟ ಇತ್ತು, ಕುದುರೆ ಇತ್ತು, ಮೇನೆ ಇತ್ತು, ಪಲ್ಲಕ್ಕಿ ಇತ್ತು. ಏನಾಗಿದೆ ನಮ್ಮ ಹಾಗೆ ಕಾರೆಲ್ಲ ಇರಲಿಲ್ಲ ಅಂತ ಬಿಟ್ರೆ ಎಲ್ಲ ಫೆಸಿಲಿಟೀಸ್ ಇತ್ತು. ಇಲ್ಲಿಗೆ ಬರದೇ ಒಂದು ರೀತಿ ಪ್ರತಿಯೊಬ್ಬ ಇದು ರಾಣಿಯರಿಗೂ ಕೂಡ ಕುದುರೆ ಹತ್ತುವಂಥ ಖಯಾಲಿ ಇತ್ತು, ಸಾರೋಟ್ನಲ್ಲಿ ಕೂತ್ಕೊಳ್ತಕ್ಕಂಥ ಖಯಾಲಿ ಇತ್ತು, ಎಲ್ಲರಿಗೂ ಕೂಡ ಗೊತ್ತಿತ್ತು. ಇವತ್ತು ನಾವು ಕಾರ್ ಓಡಿಸೋದೊಂದು ಒಂದು ಖಯಾಲಿ ಅಂತೆಲ್ಲ, ಅವತ್ತು ಕುದುರೆ ಓಡಿಸೋದೊಂದು ಖಯಾಲಿ, ಸಾರೋಟ್ ಓಡಿಸೋದೊಂದು ಖಯಾಲಿ ಆಗಿತ್ತು. ಈಗ ಏನು ಇದೆ ನಮ್ಮದು ಮೆದುಳು, ಅದೆಲ್ಲವೂ ಹಿಂದಿನ ಜೀನ್ಸೇ. ಹೌದು, ಅದೇನು ಹಿಂದೆ ಮಾಡಿದ್ವಿ ಅದನ್ನೇ ಇವತ್ತು ಕೂಡ ಮಾಡ್ತಾ ಇದ್ವಿ. ಆದರೆ ಡಿಫ್ರೆಂಟ್. ಅವತ್ತು ಕುದುರೆ ಓಡಿಸ್ತಾ ಇದ್ರು, ಸಾರೋಟ್ ಓಡಿಸಿದ್ರು, ಇವತ್ತು ಬೈಕ್ ಓಡಿಸ್ತಾ ಇದ್ವಿ. ಡಿಫ್ರೆನ್ಸ್, ನಥಿಂಗ್. ನಾವು ಎಲ್ಲ ಎಳೆಯನ್ನು, ಎಲ್ಲ ಭಾವನೆಗಳನ್ನು ಅಲ್ಲಿಂದನೇ ತಗೊಂಡು ಬಂದಿದ್ದೇವೆ. ಹೌದು, ನಮ್ಮದು ಹಿನ್ನೆಲೆ ಯಾವುದಿದೆ? ಮೂಲ ಪೂರ್ವಜ. ಅದನ್ನು ಇವತ್ತು ಮರೀತಾ ಇದ್ವಿ ನಾವು ಸುಮ್ಮನೆ. ಅದು ಎಲ್ಲಿ ಬಿಟ್ಟು ಹೋಗುತ್ತೆ? ಹೌದು. ಇದೇನಿದು? ಇದು ನೀರು ಹೋಗುವಂಥದ್ದು. ಅಲ್ಲಿಂದ ಬರುತ್ತೆ ನೀರು, ಇಲ್ಲಿಂದ ಬರುತ್ತೆ ನೀರು, ಅಲ್ಲಿಂದ ಬರುತ್ತೆ ನೀರು, ಎಲ್ಲ ಇಂಟರ್ನಲ್ ಬರುತ್ತಲ್ಲ ನೀರು, ಅದೆಲ್ಲ ಸೇರ್ಕೊಳ್ತಾ ಹೋಗುತ್ತೆ. ಇದೆಲ್ಲಿ ಕನೆಕ್ಟ್ ಆಗುತ್ತೆ? ಇದು ಹಿಂದಕ್ಕೆ ಹೋಗ್ಬಿಡುತ್ತೆ, ಕೆಳಗೆ ಹೋಗುತ್ತೆ. ಎಲೆಕೊಪ್ಪ, ಓಕೆ, ಮಾವಿನ ಕೊಪ್ಪ, ಎಲೆಕೊಪ್ಪ, ಹಿಂಗೆಲ್ಲ ಇದಾವೆ ಇಲ್ಲಿ, ಕೊಪ್ಪಗಳೆಲ್ಲ ಇದ್ದಾವೆ. ಹಾಗಾದ್ರೆ ಇಲ್ಲಿ ಜಾಸ್ತಿ ನೀರಾದ್ರೆ ಏನು ಸ್ಟೋರೇಜ್ ಆಗಲ್ಲ? ಏನು ಇಲ್ಲ, ಇರಿಗೇಷನ್ ಮಾಡ್ತಾರೆ ಅದನ್ನು. ತುಂಬ ಜನ ಇಲ್ಲೇ ಈ ತೋಟಗಳೆಲ್ಲ ಇದ್ದಾವಲ್ಲ, ತೋಟಗಳಿಗೆ ಹೋಗುತ್ತೆ. ಕೃಷಿಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಕೆಳದಿ ರಾಜರು
ಕೃಷಿಗೆ ಹೆಲ್ಪ್ ಮಾಡಿದಷ್ಟು ಬೇರೆ ಯಾರೂ ಮಾಡಲಿಲ್ಲ. ಶಿವಪ್ಪನಾಯಕನ ಶಿಸ್ತು ಅಂತನ್ನುವಂಥದ್ದೇ ದೊಡ್ಡದಿದೆ, ಅದೇ ಕಥೆ ಬೇರೆ ಉಂಟು. ಹೋಗೋಣ ನೋಡ್ರಿ.